ಒಬ್ಬ ವ್ಯಕ್ತಿ ಬದಲಾಗೋದು ತನ್ನ ಅವಶ್ಯಕತೆಗೆ ಅಥವಾ ಬೇರೆಯವರ ಅವಶ್ಯಕತೆಗೆ ಅನ್ನೋದನ್ನ ಪಕ್ಕಕ್ಕೆ ಇಟ್ರೆ ಒಂದು ಬದಲಾವಣೆಯಿಂದ ಎಷ್ಟು ಒಳ್ಳೆಯದು ನಡೆಯುತ್ತೆ, ತನಗಾಗಲಿ ಬೇರೆಯವರಿಗಾಗಲಿ ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದನ್ನು ಒಬ್ಬ 45 ದಾಟಿದಂತಹ ಒಬ್ಬ ವ್ಯಕ್ತಿ ತಾನು ಬದಲಾಗಿದ್ರಿಂದ, ತಾನು ಬದಲಾದಾಗ ಆದ ಪ್ರಯೋಜನಗಳಿಂದ ಎಷ್ಟು ಒಳ್ಳೆಯದಾಗಿದೆ ಅನ್ನೋದನ್ನು ತನ್ನ ಡೈರಿಯಲ್ಲಿ ಹೀಗೆ ಬರೆದುಕೊಳ್ತಿದ್ದಾನೆ. ಅದು ಈ ವಿಧಾನವಾಗಿ ಇದೆ. ತುಂಬಾ ಕಾಲದ ನಂತರ ತನ್ನ ಮಿತ್ರನನ್ನು ಭೇಟಿ ಮಾಡಿದ್ರೆ, ಏನೋ 45 ವರ್ಷ ದಾಟಿದೆ, ನಮಗೆ ವಯಸ್ಸಿನ ಜೊತೆ ಆಲೋಚನೆಯಲ್ಲಿ ಏನಾದ್ರೂ ಬದಲಾವಣೆ ಬಂದಿದೆಯಾ ಅಂತ ಕ್ಯಾಶುಯಲ್ ಆಗಿ ಕೇಳಿದ್ರೆ, ಅವಾಗ ಅವನು ಕೊಟ್ಟ ಸಮಾಧಾನವನ್ನ ನೋಡಿದ್ರೆ ನನಗೆ ತುಂಬಾ ಆಶ್ಚರ್ಯ ಆಯಿತು. ಅವನ ಆ ಮಾತುಗಳು ನನ್ನ ಒಳಗಣ್ಣನ್ನ ತೆರೆಸಿದವು. ಅವನು ಹೇಳಿದ ಆ ಮಾತುಗಳು ಏನಂದ್ರೆ, ಹೌದು, ನಾನು ಬದಲಾಗ್ತಿದ್ದೀನಿ. ಇಷ್ಟು ದಿನ ತಂದೆ ತಾಯಿಯರನ್ನು, ಬಂಧುಗಳನ್ನು, ಹೆಂಡತಿಯನ್ನು, ಮಕ್ಕಳನ್ನು, ಸ್ನೇಹಿತರನ್ನು ಪ್ರೇಮಿಸಿದ್ದೆ. ಇನ್ನು ಇವಾಗಿವಾಗಷ್ಟೇ ನನ್ನನ್ನು ನಾನು ಪ್ರೀತಿಸುವುದಕ್ಕೆ ಶುರು ಮಾಡಿದ್ದೇನೆ. ಹೌದು, ನಾನು ಬದಲಾಗ್ತಿದ್ದೀನಿ. ಹಣ್ಣು ಮಾರಾಟಗಾರರ ಹತ್ರ, ತರಕಾರಿ ಮಾರಾಟಗಾರರ ಹತ್ರ ರೇಟ್ಗೋಸ್ಕರ ಜಗಳ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ. ಅವರಿಗೆ 4 ರೂಪಾಯಿ ಹೆಚ್ಚಿಗೆ ಕೊಟ್ಟ ಮಾತ್ರಕ್ಕೆ ನಾನು ದೊಡ್ಡದಾಗಿ ನಷ್ಟ ಹೋಗೋದು ಏನೂ ಇಲ್ಲ ಅಂತ ತಿಳಿದುಕೊಂಡೆ. ಆ ಹಣ ಅವರ ಮಕ್ಕಳ ಸ್ಕೂಲ್ ಖರ್ಚಿಗಾದ್ರೂ ಕೆಲಸಕ್ಕೆ ಬರ್ತವೆ. ಹೌದು, ನಾನು ಬದಲಾಗ್ತಿದ್ದೀನಿ. ಆಟೋ ಡ್ರೈವರ್ ಹತ್ರ, ಟ್ಯಾಕ್ಸಿ ಡ್ರೈವರ್ ಹತ್ರ ಚಿಲ್ಲರೆಗೋಸ್ಕರ ಜಗಳ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ. ಆ ಸ್ವಲ್ಪ ಚಿಲ್ಲರೆ ಅವನ ಮುಖದಲ್ಲಿ ನಗುವನ್ನು ನೋಡೋಕೆ ನನಗೆ ಅದೆಷ್ಟೋ ಆನಂದವನ್ನ ತರುತ್ತಿದೆ. ಯಾವುದು ಏನೇ ಆದ್ರೂ ನನ್ನ ಬಗ್ಗೆ ನೋಡ್ಕೊಂಡ್ರೆ ಅವನು ನನಗಿಂತ ಜಾಸ್ತಿ ಕಷ್ಟಪಡ್ತಿದ್ದಾನೆ ಅಲ್ವಾ? ಹೌದು, ನಾನು ಬದಲಾಗ್ತಿದ್ದೀನಿ. ಹೇಳಿದ್ದನ್ನೇ ಯಾಕೆ ಹೇಳ್ತಿದೀಯಾ ಅಂತ ದೊಡ್ಡವರನ್ನ ಬೈಯೋದನ್ನ ಬಿಟ್ಬಿಟ್ಟಿದ್ದೇನೆ. ಯಾಕಂದ್ರೆ ಅವರು ಹಳೆಯ ನೆನಪುಗಳನ್ನ ಮೆಲುಕು ಹಾಕೋಕೆ ಅದು ಕೆಲಸಕ್ಕೆ ಬರುತ್ತೆ ಅಂತ ಗ್ರಹಿಸಿದೆ. ಹೌದು, ನಾನು ಬದಲಾಗ್ತಿದ್ದೀನಿ. ನನ್ನ ಪಕ್ಕ ಇರೋರಲ್ಲಿ ತಪ್ಪು ಇದೆ ಅಂತ ಗೊತ್ತಿದ್ರು ಅವರನ್ನು ಸರಿಪಡಿಸುವ ಪ್ರಯತ್ನವನ್ನ ಬಿಟ್ಟಿದ್ದೇನೆ. ಎಲ್ಲರನ್ನೂ ಸರಿಯಾದ ದಾರಿಯಲ್ಲಿ ತರುವ ಜವಾಬ್ದಾರಿ ನನ್ನೊಬ್ಬನ ಹೆಗಲ ಮೇಲೆ ಇಲ್ಲ ಅಂತ ಅರ್ಥ ಮಾಡ್ಕೊಂಡೆ. ಹೌದು, ನಾನು ಬದಲಾಗ್ತಿದ್ದೀನಿ. ಎಲ್ಲರ ಮೇಲೆ ಉದಾರವಾದ ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೀನಿ. ಅದು ಅವರ ಜೊತೆ ಕೂಡಿ ನನಗೂ ಕೂಡ ಎಷ್ಟೋ ಆನಂದವನ್ನ ಕೊಡುತ್ತೆ. ಹೌದು, ನಾನು ಬದಲಾಗ್ತಿದ್ದೀನಿ. ಒಂದು ಬಾಂಧವ್ಯವನ್ನು, ಒಂದು ಸಂಬಂಧವನ್ನು ತ್ಯಜಿಸಿಕೊಳ್ಳುವುದಕ್ಕಿಂತ ಅಹಂಕಾರವನ್ನ ಸಾಯಿಸಿಕೊಳ್ಳೋದು ಒಳ್ಳೆಯದೆಂದು ತಿಳಿದುಕೊಂಡೆ. ಯಾಕಂದ್ರೆ ನನ್ನ ಅಹಂಕಾರ ನನ್ನನ್ನ ಒಂಟಿಯನ್ನಾಗಿ ನಿಲ್ಲಿಸಿ ಬಿಡುತ್ತದೆ. ಸಂಬಂಧಗಳು, ಬಾಂಧವ್ಯಗಳು ಮುಂದುವರೆದರೆ ನಾನು ಯಾವತ್ತೂ ಒಂಟಿ ಅಲ್ವಲ್ಲ. ಹೌದು, ನಾನು ಬದಲಾಗ್ತಿದ್ದೀನಿ. ಪ್ರತಿದಿನ ಇದೇ ನನ್ನ ಕೊನೆಯ ದಿನ ಅಂತ ಬದುಕೋದನ್ನ ಕಲ್ತ್ಕೊಂಡೆ. ನನಗೆ ಯಾವುದು ಸಂತೋಷವನ್ನ ಕೊಡುತ್ತೋ ಅದನ್ನೇ ಮಾಡ್ತಿದ್ದೀನಿ. ನನ್ನ ಸುಖ ಸಂತೋಷಗಳಿಗೆ ನಾನು ಮಾತ್ರವೇ ಜವಾಬ್ದಾರಿವಂತನು ಅಂತ ಅರ್ಥ ಮಾಡ್ಕೊಂಡಿದ್ದೇನೆ. ಇವಾಗ ನನ್ನ ಜೀವನ ಬದಲಾಗ್ಬಿಟ್ಟಿದೆ. ಅದಕ್ಕೆ ನಾನು ಇವಾಗ ತುಂಬಾ ಪ್ರಶಾಂತವಾಗಿ ಇದ್ದು ಪ್ರಶಾಂತತೆಯನ್ನ ಹಂಚುತ್ತಾ ಇದ್ದೀನಿ. ಇದು ಒಬ್ಬ ವ್ಯಕ್ತಿ ತಾನು ಬದಲಾಗೋದ್ರಿಂದ ತಾನು ಹೊಂದಿದ ಆನಂದ, ಶಾಂತಿಯ ಬಗ್ಗೆ ಸಂತೋಷವಾಗಿ ತನ್ನ ಡೈರಿಯಲ್ಲಿ ಬರೆದುಕೊಂಡಂತಹ ಪ್ರೇರಣೆಯ ವಾಕ್ಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.